ನಿಮ್ಮ ಮುಖ ಕಪ್ಪಾಗಿ ಡಲ್ಲಾಗಿ ಕಾಣಿಸ್ತಿದೆಯಾ? ಪಾರ್ಲರ್‌ಗೆ ಹೋಗ್ದೇನೆ ಮನೇಲೇ ಸಿಗುವ ಪದಾರ್ಥಗಳಿಂದ ನಿಮ್ಮ ಮುಖವನ್ನು ನ್ಯಾಚುರಲ್ ಆಗಿ ಗ್ಲೋ ಆಗಿಸ್ಕೋಬಹುದು. ಇವತ್ತು ನಾನು ಹೇಳೋ ಬೆಸ್ಟ್ ಹೋಮ್ ರೆಮಿಡಿಗಳನ್ನು ನೀವು ಟ್ರೈ ಮಾಡಿ. ಇದರಿಂದ ನಿಮ್ಮ ಮುಖ ಫ್ರೆಶ್ ಆ್ಯಂಡ್ ಗ್ಲೋ ಆಗಿ ಕಾಣಿಸುತ್ತೆ. ಹಾಗಾದರೆ ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಆ್ಯಂಡ್ ಹೆಲ್ತ್ ಟಿಪ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಬೆಸ್ಟ್ ಹೋಮ್ ರೆಮಿಡೀಸ್ಗಳು ಯಾವ್ಯಾವುದು ಅಂತ ನೋಡೋಣ. ನಂಬರ್ 1, ಚಿಟಿಕೆ ಅರಿಶಿಣ ಮತ್ತು ಸ್ವಲ್ಪ ಹಸಿ ಹಾಲನ್ನು ಪೇಸ್ಟ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿ. ಇದನ್ನು 10 ನಿಮಿಷ ಬಿಟ್ಟು ತೊಳೀರಿ. ಇದು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಟೊಮೊಟೊ ರಬ್, ಟೊಮೊಟೊನ ಅರ್ಧಕ್ಕೆ ಕಟ್ ಮಾಡಿ ಅದನ್ನು ನಿಮ್ಮ ಸ್ಕಿನ್ ಮೇಲೆ, ಫೇಸ್ ಮೇಲೆ ರಬ್ ಮಾಡಿ. ಇದು ಕೂಡ ನಿಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ. 1 ಚಮಚ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಮೊಸರನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಮುಖಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ನಂತರ ತೊಳೀರಿ. ಇದು ನಿಮ್ಮ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ. ಆಲೂಗೆಡ್ಡೆ ರಸವನ್ನು ತೆಗೆದು ಆ ರಸವನ್ನು ಮುಖಕ್ಕೆ ಹಚ್ಚಿ. ಇದು ನಿಮ್ಮ ಮುಖದಲ್ಲಿರುವಂಥ ಕಪ್ಪು ಮಚ್ಚೆಗಳನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸ್ವಲ್ಪ ಕಾಫಿ ಪೌಡರ್ಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಮುಖಕ್ಕೆ ಹಚ್ಚಿ 2 ನಿಮಿಷ ಮಸಾಜ್ ಮಾಡಿದ ನಂತರ ತೊಳೀರಿ. ಇದು ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಆಗಿಸುತ್ತೆ, ಹಾಗೆ ಫ್ರೆಶ್ ಆಗಿ ಕಾಣುವಂತೆ ಮಾಡುತ್ತೆ. 1 ಚಮಚ ಕಡಲೆ ಹಿಟ್ಟನ್ನು ತಗೊಳ್ಳಿ, ಸ್ವಲ್ಪ ಅರಿಶಿಣ ಮತ್ತು ಹಾಲನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಮುಖಕ್ಕೆ ಹಚ್ಚಿ ಇದು ಒಣಗಿದ ನಂತರ ಮುಖವನ್ನು ತೊಳೀರಿ. ಇದು ಸ್ಕಿನ್ ಕ್ಲೀನ್ ಆ್ಯಂಡ್ ಬ್ರೈಟ್ ಆಗಿ ಕಾಣುವಂತೆ ಮಾಡುತ್ತೆ. ಪಪ್ಪಾಯವನ್ನು ಸ್ಮ್ಯಾಶ್ ಮಾಡಿ ಮುಖಕ್ಕೆ ಪ್ಯಾಕ್ ಥರ ಹಾಕ್ಕೊಳ್ಳಿ. ಇದು ನ್ಯಾಚುರಲ್ ಗ್ಲೋವನ್ನು ಕೊಡುತ್ತೆ. ತಾಜಾ ಅಲೋವೆರಾ ಜೆಲ್ಲನ್ನು ರಾತ್ರಿ ಮಲಗೋಕ್ಕೂ ಮುಂಚೆ ಮುಖಕ್ಕೆ ಹಚ್ಚಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ಮುಖ ತೊಳೀರಿ. ಇದು ನಿಮ್ಮ ಸ್ಕಿನ್ನನ್ನು ಸಾಫ್ಟ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣುವಂತೆ ಮಾಡುತ್ತೆ. ಸ್ಕಿನ್ ಕೇರ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆ ಇದನ್ನು ಹೊರಗಿನಿಂದ ಮಾಡಿದ್ರೆ ಸಾಲದು, ಒಳಗಿನಿಂದನೂ ಕೂಡ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ನಾವು ಪ್ರತಿನಿತ್ಯ ಸಾಕಷ್ಟು ನೀರು ಕುಡಿದ್ರೆ ಫೇಸ್ ಗ್ಲೋ ಆಗುತ್ತೆ. ಈ ಬೆಸ್ಟ್ ಹೋಮ್ ರೆಮಿಡಿಗಳಲ್ಲಿ ನಿಮಗೆ ಯಾವ ರೆಮಿಡಿ ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಪುಟ್ಟ ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ಕೊನೆ ತನಕ ಯಾರ್ಯಾರು ಈ ವಿಡಿಯೋನ ವಾಚ್ ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು.